ಎಲ್ರಿಗೂ ನಮಸ್ಕಾರ. ಸೊ ಬೆಳಗ್ಗೆ ಎದ್ದು ಎಲ್ಲಿಗೆ ಹೊಂಟೀನಿ ಅಂತ ಅನ್ಕೊಂಡ್ರೆ ಏನಿಲ್ಲ, ಇವತ್ತು ಶನಿವಾರ. ಸೊ ಅದಕ್ಕೆ ನಮ್ಮ ಬಾಸ್ನ ನೋಡೋಂಗಾಯ್ತು. ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿಬಿಟ್ಟು ಬೆಳಗ್ಗೆನೇ ಎದ್ದುಗೇಸಿ ಮಾನ್ವಿಗೆ ಬಂದೆ. ಸೊ ಮಾನ್ವಿಗೆ ಬರೋದು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ, ಬಸ್ ಬರಲಿಲ್ಲ. ಆಮೇಲೆ ಸಿಂಧನೂರು ಬಸ್ ಬಂತು. ಸೊ ಇದೇ ಬಸ್ಸಿಗೆ ಹೋಗೇಸಿ ಆಮೇಲೆ ಗಂಗೋತ್ರಿಗೆ ಹೋದ್ರೆ ಆಯ್ತು ಅಂದ್ಗೇಸಿ ಸಿಂಧನೂರು ಬಸ್ ಇಲ್ಲಿ ಎತ್ತಿ ಟಿಕೆಟ್ ತಗೊಂಡೆ. ಆಮೇಲೆ ಸಿಂಧನೂರು ಬಸ್ ಸ್ಟ್ಯಾಂಡಿಗೆ ಬಂದೆ. ಈಗ ನೆಕ್ಸ್ಟ್ ಸ್ಟಾಪ್ ಎಲ್ಲಿಗಪ್ಪ ಅಂದರೆ ಗಂಗಾವತಿಗೆ ಹೋಗ್ಬೇಕು. ಸೊ ಗಂಗಾವತಿಗೆ ಹೋಗಿ ಅಲ್ಲಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕು. ಸೊ ಈಗ ಬಸ್ ಬಂತು ಗಂಗಾವತಿಗೆ ಹೋಗೋದು. ಸೊ 15 ಗಂಗಾವತಿಗೆ ಹೋಗೋ ಬಸ್ಗೆ. ಸೊ ಈಗ ಯಾಕಪ್ಪ ಈ ಸಡನ್ನಾಗಿ ಅಂಜನಾದ್ರಿ ಬೆಟ್ಟಕ್ಕೆ ಹೊಂಟಿನಿ ಅಂದರೆ, ಈಗ ಒಂದು ತಿಂಗಳಾಯ್ತು ಯಾಕೇನು ಹೋಗ್ಬೇಕಂತ ಮನಸ್ಸಿಗೆ ಭಾಳ ಅನ್ಸಕತ್ತಿತ್ತು, ಅಂಜನಾದ್ರಿಗೆ ಹೋಗ್ಬೇಕಂತ. ಅದಕ್ಕೆ ಒಬ್ಬನೇ ರೆಡಿಯಾಗಿ ಬಂದುಬಿಟ್ನಿ. ಬೆಳಗ್ಗೆನೇ ಯಾರ ಜೊತೆನೂ ಬರ್ಲಾರ ಸಿಂಗಲಾಗಿ ಬಂದುಬಿಟ್ನಿ. ಸೊ ಈಗ ಟಿಕೆಟ್ ತಗೊಂಡೆ ಸಿಂಧನೂರು ಟು ಗಂಗಾವತಿ. ಫೈನಲಿ ಗಂಗಾವತಿ ಬಸ್ ಸ್ಟಾಪ್ ಬಂತು. ಸೊ ಈಗ ಗಂಗಾವತಿಲಿಂದ ಇಳಿದ್ಗೇಸಿ ಅಲ್ಲಿದ್ದ ಅಂಜನಾದ್ರಿಗೆ ಯಾವ ಬಸ್ ಹೋಗ್ತಾವ ಅಂತ ನೋಡಿ ಅಂಜನಾದ್ರಿಗೆ ಹೋಗಿ ಬಸ್ನೇ ಅಲ್ಲಿ ಹತ್ತಿ. ಸೊ ಬೆಳಗ್ಗಿಂದ ಏನು ತಿಂದಿಲ್ಲಲ್ಲ, ಅದಕ್ಕೆ ಒಂದು ಬಿಸ್ಕೆಟ್ ಪ್ಯಾಕೆಟ್, ಒಂದು ವಾಟರ್ ಪಲ್ ತಗೊಂಡು ಅದನ್ನೆಲ್ಲ ತಿಂದ್ಗೇಸಿ ನಾನು ಅಂಜನಾದ್ರಿಗೆ ಬರ್ತಿರೋದು ಇದೇ ಫಸ್ಟ್ ಟೈಮ್. ಸೊ ದಾರಿಯಲ್ಲಿ ಹೋಗ್ತಾನೆ ನಮ್ಮ ದೇವ್ರ ದರ್ಶನ ಆಗಿಬಿಡ್ತಿ. ಸೊ ಇದು ಶ್ರಾವಣ ಮಾಸ ಆಗಿದ್ದರಿಂದ ಭಾಳ ಜನ ಬರೋಕತ್ತಿರು. ಮತ್ತು ಆಧಾರ್ ಕಾರ್ಡ್ಗೂ ಫ್ರೀ ಆಗಿದಾವಲ್ಲ ಹೆಣ್ಮಕ್ಳಿಗೆ, ಅದಕ್ಕೆ ಜಾಸ್ತಿ ಜನ ಬರೋಕತ್ತಿದ್ರು, ಜಾಸ್ತಿ ಫುಲ್ ಇದ್ದರು ಜನ. ಇಳಿದ್ಗೇಸಿ ಕಾಯಿ ಊದಿನ ಕಡ್ಡಿ ಎಲ್ಲ ತಗೊಂಡ್ಗೇಸಿ ಈಗ ಬೆಟ್ಟ ಹತ್ತಬೇಕು. ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಅಲ್ಲಿ ಪ್ರಸಾದ ಕೊಡೋಕತ್ತಿದ್ರು. ಸೊ ನಾನು ಬೆಳಗ್ಗೆಯಿಂದ ಬಿಸ್ಕೆಟ್ ಅಷ್ಟೇ ತಿಂದಿದ್ದೆ, ಅದಕ್ಕೆ ತುಂಬ ಹೊಟ್ಟೆ ಹಸಿವಾಗಿತ್ತು. ಪ್ರಸಾದನ ತಿಂದು ಪ್ರಸಾದ ಎಲ್ಲ ತಿಂದಾದ್ಮೇಲೆ ಅಲ್ಲಿರೋ ಒಬ್ಬರನ್ನ ಕೇಳಿದ್ನೆ, ಈಗ ಗುಡ್ಡ ಹತ್ಬೇಕಂದ್ರೆ ಒಂದು ದಾರಿನೇ ಐತೆ ಅಂತ, ಕೆಳಗಡೆ ಇಳಿಬೇಕಂದ್ರೆ ಇನ್ನೊಂದು ದಾರಿ ಐತೆ ಅಂತ ಹೇಳಿದರು. ಸೊ ಆವಾಗ ಅಲ್ಲಿ ಒಂದು ಸ್ವಲ್ಪ ಎಲ್ಲ ಕುಂತ್ಗೇಸಿ ಸ್ವಲ್ಪ ಹೊತ್ತು ಎಲ್ಲ ನೋಡಿದೆ. ಸೊ ಅಲ್ಲೆಲ್ಲ ಓಡಾಡೋ ಫಸ್ಟಿಗೆ ಸಾಯಂಕಾಲ ಆಗಿಬಿಡ್ತಿ, ಮತ್ತು ಬಸ್ಗೆ ಲೇಟ್ ಆದರೆ ರಾತ್ರಿ ಆಗಿಬಿಡುತ್ತೆ ಅಂತ ಅಂದ್ಗೇಸಿ. ಸೊ ಆಲ್ರೆಡಿ ಜನಗಳೆಲ್ಲ ತಮ್ಮ ಊರಿಗೆ ಹೋಗೋಕತ್ತಿದ್ರು. ಯಾಕಂದರೆ ಬೆಳಗ್ಗೆನೇ ಬಂದಿದ್ರಲ್ಲ, ಬೆಳಗ್ಗೆ ಬಂದು ಈಗ ಸಾಯಂಕಾಲ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಎಲ್ಲರೂ ಹೋಗ್ತಾಯಿದ್ರು. ಸೊ ನಾನು ಹೋಗಿಬಿಟ್ರೆ ಆಯ್ತು ಅಂತ ಅಂದ್ಗೇಸಿ ಹೊಂಟೆ. ಸೊ ಹೋಗೋ ಮುಂಚೆ